ಪ್ರಿಯ ವೀಕ್ಷಕರೇ, ನಾನು ಇವಾಗ ಮೂಡುಬಿದಿರೆಯಿಂದ ಸರಿಸುಮಾರು 2 ಕಿಲೋಮೀಟರ್ ಅಲಂಗಾರ್ ಎಂಬ ಪ್ರದೇಶದಲ್ಲಿದ್ದೇನೆ. ಇದು ಈ ಮನೆ ಮೂಡುಬಿದಿರೆಯಲ್ಲಿ ಕಳೆದ 30 ವರ್ಷದಿಂದ 50 ವರ್ಷದಿಂದ ಪೇಪರ್ ರಾಜಣ್ಣ ಅಂತಂದರೆ ಎಲ್ರಿಗೂ ಗೊತ್ತು. ಹಾಗಾಗಿ ನಾನು ಇವತ್ತು ನಮ್ಮ ಮಾಧ್ಯಮ ಮಿತ್ರರ ಜೊತೆ ಪೇಪರ್ ರಾಜಣ್ಣ ಮನೆಗೆ ವೀಕ್ಷಣೆಗೆ ಬಂದಿದ್ದೇನೆ. ಈ ಮನೆಯ ಪರಿಸ್ಥಿತಿ ಹೇಗೆ ಆಗಿದೆ ಎಂದು ನೀವೇ ಮತ್ತೆ ನೋಡ್ಕೊಳ್ಳಿ. ಕೆಲವು ವಿಷಯ ಆ ಪೇಪರ್ ರಾಜಣ್ಣ ಹತ್ರ ನಾನು ತಿಳ್ಕೊಳ್ಳೋಕೆ ಬಂದಿದ್ದೇನೆ. ಪೇಪರ್ ರಾಜಣ್ಣ, ನೀವು ಮೂಡುಬಿದಿರೆಯಲ್ಲಿ ಪೇಪರ್ ಹಾಕಿ ಎಷ್ಟು ವರ್ಷದಿಂದ? ಈಗ 51ನೇ ವರ್ಷ ನಡೀತಾ ಇದೆ. 51 ವರ್ಷ. 1973ನೇ ಇಸ್ವಿ. ಪೇಪರ್ ಮೂಡುಬಿದಿರೆಗೆ ಮನೆಗೆ ತಲುಪಿಸ್ತಾ ಇದ್ದಾರೆ. ಅದ್ರ ಜೊತೆ ನೀವು ಹಾಲನ್ನು ಹಾಕ್ತೀರಾ ಅಂತ ಒಂದು ಸುದ್ದಿ ನಮಗೆ. ಹಾಲನ್ನು ಜೊತೆ ಹಾಕ್ತಿದ್ದೀರಾ. ಆದ್ರೆ ನೀವು ಮನೆಯ ಪರಿಸ್ಥಿತಿ ಯಾರಿಗೂ ಇಷ್ಟ ತನಕ ನೀವು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ರಾಜಣ್ಣ? ಹೇಳುವ ಪರಿಸ್ಥಿತಿಯಲ್ಲಿ ನೀವು ಇಲ್ಲ. ಸರಿ. ಹಾಗೆ ಅವರು ಒಳಗಡೆ ನೀವು ಅವರು ವೀಕ್ಷಕರು ಮತ್ತೆ ತೋರಿಸ್ತಾರೆ. ಅವರ ಹೆಂಡತಿ ಕಳೆದ 4 ವರ್ಷದಿಂದ ಕಳೆದ 4 ವರ್ಷದಿಂದ ಹೊರಗಡೆ ಅವರು ಬೆಳಕನ್ನು ನೋಡಲೇ ಇಲ್ಲ. ಮಲಗಿದ ಜಾಗದಲ್ಲಿ ಅವರು ಇದ್ದಾರೆ. ಇನ್ನು ಏನಾದರೂ ಈ ಮಾಧ್ಯಮದವರಿಗೆ ನೀವು ಹೇಳೋಕೆ ಇಷ್ಟಪಡ್ತಿದ್ದೀರಾ ರಾಜಣ್ಣ? ಏನಾದರೂ ಹೇಳ್ಬೇಕು, ಯಾಕಂತಂದ್ರೆ ಜನರು ನೋಡ್ತಾ ಇದ್ದಾರೆ ನಿಮ್ಮ ಪರಿಸ್ಥಿತಿ. ಇನ್ನು ಮುಂದೆ ನಿಮಗೆ ಈ ಥರ ಯಾವುದು ಪರಿಸ್ಥಿತಿ ಆಗದಾಗೆ ನಾವು ನೋಡ್ತೇವೆ. ಜನರಿಗೆ ಏನು ಹೇಳ್ತೀರಾ? ಸಾಧಾರಣ ಮಟ್ಟಿಗೆ ಗೊತ್ತುಂಟು. ಕೆಲವು ಎಲ್ಲ ಯಾರಾದ್ರೂ ಹೆಲ್ಪಿಗೆ ಆದ್ರೂ ಬಂದಿದ್ದಾರಾ? ಒಂದು 4-5 ಸಂಘ ಸಂಸ್ಥೆಗಳು ಬಂದಿದೆ. ಆದ್ರೆ ಮನೆ ಪರಿಸ್ಥಿತಿ ನೋಡಿ ಯಾರು ಮುಂದೆ ಬಂದಿಲ್ಲ. ಇವತ್ತಿಂದ ನಾವು ಬರ್ತಾ ಇದ್ದೇವೆ. ಮಾಧ್ಯಮದವರಿಗೆ ಇದೇ ಹೇಳ್ತಾ ಇರೋದು, ಈ ಕಷ್ಟಕ್ಕೆ ನೀವು ಏನಾದರೂ ಹೆಲ್ಪ್ ಮಾಡೋಕ್ಕಿದ್ರೆ ಮುಂದಿನ ಡೀಟೇಲ್ಸನ್ನು ನಿಮಗೆ ನಾವು ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು.